ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ಗೌಡ ಕಾಮರ್ಸ್ ಕ್ಲಾಸ್. ಈ ವಿಡಿಯೋ ಅಲ್ಲಿ ನಾನು ಕಾಸ್ಟ್ ಆಫ್ ಈಕ್ವಿಟಿ ಕ್ಯಾಪಿಟಲ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಕಾಸ್ಟ್ ಆಫ್ ಈಕ್ವಿಟಿ ಕ್ಯಾಪಿಟಲ್ ಅಂದರೆ KE ಫೈಂಡ್ ಔಟ್ ಮಾಡ್ಕೋಬೇಕಾದ್ರೆ ನಮಗೆ 2 ಮೆಥಡ್ಸಲ್ಲಿ ನಾವು ಫೈಂಡ್ ಔಟ್ ಮಾಡ್ಕೋಬೋದು. ಮೊದಲನೇದು ಡಿವಿಡೆಂಟ್ ಈಲ್ಡ್ ಮೆಥಡ್. ಇದನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಾವು ಈ ಫಾರ್ಮುಲಾನ ಯೂಸ್ ಮಾಡಬೇಕು. KE is equal to D divided by NP into 100 ಅಥವಾ KE is equal to D divided by MP ಅಂದರೆ ಮಾರ್ಕೆಟ್ ಪ್ರೈಸ್ ಆಗಿರುತ್ತೆ ಇಂಟು 100. ಇನ್ನು ನೆಕ್ಸ್ಟ್ ವೇ ಯಾವುದು ಅಂದರೆ ಡಿವಿಡೆಂಟ್ ಈಲ್ಡ್ ಪ್ಲಸ್ ಗ್ರೋತ್ ರೇಟ್ ಮೆಥಡ್. ಇದರಲ್ಲಿ ನಾವು ಡಿವಿಡೆಂಟ್ ಜೊತೆ ಗ್ರೋತ್ ರೇಟ್ನ ಕೂಡ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ನಾವು ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ ಅಂದರೆ KE is equal to D divided by NP ಪ್ಲಸ್ G ಅಂದರೆ ಗ್ರೋತ್ ರೇಟ್ ಆಗಿರುತ್ತೆ. ಇದನ್ನು ಕ್ವಶನಲ್ಲೇ ಕೊಡ್ತಾರೆ ಇಂಟು 100. ಮತ್ತು KE is equal to D divided by MP ಪ್ಲಸ್ G ಇಂಟು 100. ಕ್ವಶನ್ ನೋಡೋಣ. ನೋಡಿ, ಈ ಕ್ವಶನಲ್ಲಿ ಗ್ರೋತ್ ರೇಟ್ ಬಗ್ಗೆ ಏನು ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಸೊ ನಾವು ಇದನ್ನು ಡಿವಿಡೆಂಟ್ ಈಲ್ಡ್ ಮೆಥಡ್ ಅಂತ ಅಂದ್ಕೊಂಡು ಸಾಲ್ವ್ ಮಾಡಬೇಕಾಗುತ್ತೆ. ಕಾವ್ಯ ಲಿಮಿಟೆಡ್ ಇಶ್ಯೂಸ್ 1000 ಈಕ್ವಿಟಿ ಶೇರ್ಸ್ ಆಫ್ ₹100 ಈಚ್ at par. The flotation cost is 5%. The company pays dividend of ₹10 per share. Compute cost of capital. Will it make any changes if market price is 150? ಕ್ವಶನ್ ಅಲ್ಲಿ ಏನು ಹೇಳಿದ್ದಾರೆ ಅಂದರೆ ಕಾವ್ಯ ಲಿಮಿಟೆಡ್ ಇಶ್ಯೂಸ್ 1000 ಈಕ್ವಿಟಿ ಶೇರ್ಸ್ ಆಫ್ ₹100 ಈಚ್ ಅಂತ ಹೇಳ್ತಿದ್ದಾರೆ. ಫ್ಲೋಟೇಷನ್ ಕಾಸ್ಟ್ 5% ಇದೆ ಮತ್ತು ಡಿವಿಡೆಂಟ್ ಎಷ್ಟು ಪೇ ಮಾಡ್ತಿದ್ದಾರೆ ಅಂದರೆ 10 per ಶೇರ್. ಮೊದಲಿಗೆ ನಾವು NP ಅಂದರೆ ನೆಟ್ ಪ್ರೊಸೀಡಿಂಗ್ಸ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಹೇಗೆ ಕಂಡುಹಿಡಿಯೋದು ಅಂದರೆ 1000 ಇಂಟು 100 ಮಾಡಿದ್ರೆ ನಮಗೆ 1 lakh ಸಿಗುತ್ತೆ. ಮತ್ತು ಈ 5000 ಹೇಗೆ ಬಂತು ಅಂದರೆ ಫ್ಲೋಟೇಷನ್ ಕಾಸ್ಟ್ ಇದೇ 1 lakh ಮೇಲೆ ನಾವು 5% ಮಾಡಿದ್ರೆ 5000 ಸಿಗುತ್ತೆ. ಸೊ ನೆಟ್ ಪ್ರೊಸೀಡಿಂಗ್ಸ್ 95,000 ಆಗುತ್ತೆ. ಡಿವಿಡೆಂಟ್ ಅವ್ರು ಹೇಳಿದ್ದಾರೆ 10 per ಶೇರ್ ಅಂತ. ಸೊ 1000 ಶೇರ್ಸ್ ಇದೆ ಇಂಟು 10 ಮಾಡಿದರೆ ನಮಗೆ 10,000 ಡಿವಿಡೆಂಟ್ ಸಿಗುತ್ತೆ. ಡಿವಿಡೆಂಟ್ ಈಲ್ಡ್ ಮೆಥಡಲ್ಲಿ ಸಾಲ್ವ್ ಮಾಡಬೇಕಾದ್ರೆ ನಾನು ಈ ಫಾರ್ಮುಲಾ ಯೂಸ್ ಮಾಡಬೇಕು ಅಂತ ಹೇಳಿದೆ. KE is equal to D divided by NP into 100. ಡಿವಿಡೆಂಟ್ ಆಲ್ರೆಡಿ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ ಮತ್ತು NP 95,000 ಇದೆ ಇಂಟು 100 ಮಾಡಿದಾಗ ನಮಗೆ KE ಎಷ್ಟು ಸಿಗುತ್ತೆ ಅಂದರೆ 10.5% ಸಿಗುತ್ತೆ. ಇದು ಪಾರಲ್ಲಿ ಅಂದರೆ ಡೈರೆಕ್ಟಾಗಿ ಕೊಟ್ಟಾಗ ಇಷ್ಟು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಮತ್ತು ವಿಲ್ ಇಟ್ ಮೇಕ್ ಎನಿ ಚೇಂಜಸ್ ಇಫ್ ಮಾರ್ಕೆಟ್ ಪ್ರೈಸ್ ಇಸ್ 150 ಅಂತ ಕೊಟ್ಟಿದ್ದಾರೆ. ಅಂದರೆ ಈಗ ಮಾರ್ಕೆಟ್ ಪ್ರೈಸು 100ಇಂದ 150ಗೆ ಏನಾದರೂ ಚೇಂಜ್ ಆದರೆ ಏನಾದರೂ ಚೇಂಜಸ್ ಆಗುತ್ತಾ ಅಂತ ಕೇಳ್ತಿದ್ದಾರೆ. ಆಗ ನಾವು ಫಾರ್ಮುಲಾನ ಚೇಂಜ್ ಮಾಡಬೇಕಾಗುತ್ತೆ. ಮಾರ್ಕೆಟ್ ಪ್ರೈಸ್ 150 ಇದ್ದಾಗ ನಾವು ಈ ಫಾರ್ಮುಲಾ ಯೂಸ್ ಮಾಡಬೇಕಾಗುತ್ತೆ. KE is equal to D divided by MP ಅಂದರೆ ಮಾರ್ಕೆಟ್ ಪ್ರೈಸ್ ಇಂಟು 100. ಡಿವಿಡೆಂಟ್ ಎಷ್ಟು ಹೇಳಿದ್ದಾರೆ ಅಂದರೆ ಇಲ್ಲಿ 10 ಹೇಗೆ ಹಾಕೊಂಡಿದ್ದೀವಿ ಅಂದರೆ ಕ್ವಶನಲ್ಲಿ ಮೊದಲೇ ಹೇಳಿದ್ದಾರೆ ₹10 per ಶೇರ್ ಹಾಗೆ ಡಿವಿಡೆಂಟ್ನ ಪೇ ಮಾಡ್ತಿದ್ದಾರೆ ಅಂತ. ಸೊ ಮಾರ್ಕೆಟ್ ಪ್ರೈಸ್ 150 ಅಂತ ಕ್ವಶನಲ್ಲಿ ನೋಡಿದ್ವಿ. 10 divided by 150 ಇಂಟು 100 ಮಾಡಿದ್ರೆ ನಮಗೆ 6.6 ಸಿಗುತ್ತೆ KE. ಸೊ ನಾವು ಡೈರೆಕ್ಟಾಗಿ ಇಶ್ಯೂ ಮಾಡಿದಾಗ 10.5% ಸಿಗುತ್ತೆ. ಅದೇ ಮಾರ್ಕೆಟ್ ಪ್ರೈಸ್ ಏನಾದರೂ ಚೇಂಜ್ ಆದಾಗ 6.6% ಆಗುತ್ತೆ KE. ನಾನು ಲಾಸ್ಟ್ ಕ್ವಶನಲ್ಲಿ ನಿಮಗೆ ಡಿವಿಡೆಂಟ್ ಈಲ್ಡ್ ಮೆಥಡಲ್ಲಿ ಹೇಗೆ ಸಾಲ್ವ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೆ. ಈ ಕ್ವಶನಲ್ಲಿ ಗ್ರೋತ್ ರೇಟ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಕೊಟ್ಟಾಗ ಯಾವ ಫಾರ್ಮುಲಾ ಹಾಕಿ ಸಾಲ್ವ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಈ ಕ್ವಶನಲ್ಲಿ ಕೂಡ ಕಾವ್ಯ ಲಿಮಿಟೆಡ್ 1000 ಈಕ್ವಿಟಿ ಶೇರ್ಸ್ನ ಇಶ್ಯೂ ಮಾಡ್ತಿದ್ದಾರೆ. ಅದು 100 ಈಚ್ ಹಾಗೆ. ಫ್ಲೋಟೇಷನ್ ಕಾಸ್ಟ್ ಕೂಡ 5% ಇದೆ ಮತ್ತು ಡಿವಿಡೆಂಟ್ 10 per ಶೇರ್ ಪೇ ಮಾಡ್ತಾ ಇದ್ದಾರೆ. ಗ್ರೋತ್ ರೇಟು ಕಂಪ್ನಿದು 5% ಅಂತ ಹೇಳ್ತಿದ್ದಾರೆ. ಇವಾಗ ನಾವು ಕಾಸ್ಟ್ ಆಫ್ ಈಕ್ವಿಟಿನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಮತ್ತು ಮಾರ್ಕೆಟ್ ಪ್ರೈಸ್ 150 ಇದ್ದಾಗ NP ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಲಾಸ್ಟ್ ಕ್ವಶನಲ್ಲೇ ಹೇಳ್ದಂಗೆ 1000 ಇಂಟು 100 ಮಾಡಿದಾಗ ನಮಗೆ 1 lakh ಸಿಗುತ್ತೆ. ಮತ್ತು 5000 ಹೇಗೆ ಬಂತು ಅಂದರೆ 1 lakh ಇಂಟು 5% ಮಾಡಿದಾಗ 5000 ಸಿಗುತ್ತೆ. ಸೊ NP ಇಲ್ಲಿ ಕೂಡ 95,000 ಆಗಿರುತ್ತೆ. ಡಿವಿಡೆಂಟ್ 10,000 ಕ್ವಶನಲ್ಲೇ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಗ್ರೋತ್ ರೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಅದು 5% ಅಂತ. ಇವಾಗ ಇದನ್ನು ಪಾರಲ್ಲಿ ಇಶ್ಯೂ ಮಾಡಿದಾಗ ಮತ್ತು ಮಾರ್ಕೆಟ್ ಪ್ರೈಸ್ ಚೇಂಜ್ ಆದಾಗ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಪಾರಲ್ಲಿ ಇಶ್ಯೂ ಮಾಡಿದಾಗ KE is equal to D divided by NP ಪ್ಲಸ್ G ಅಂದರೆ ಗ್ರೋತ್ ರೇಟ್ ಇಂಟು 100 ಮಾಡಬೇಕಾಗುತ್ತೆ. ಸೊ ಇಲ್ಲಿ ಡಿವಿಡೆಂಟ್ 10,000 ಇದೆ. NP ನಾವು ಆಲ್ರೆಡಿ ಫೈಂಡ್ ಔಟ್ ಮಾಡ್ಕೊಂಡಿದ್ವಿ 95,000 ಪ್ಲಸ್ ಇಲ್ಲಿ ನಾವು 5% ಹಾಕೋಬೇಕಾಗುತ್ತೆ ಇಂಟು 100. ನಾವು ಮಾಡಿದಾಗ ನಮಗೆ KE ಎಷ್ಟು ಸಿಗುತ್ತೆ 11.05% ಸಿಗುತ್ತೆ. ಅದೇ ಮಾರ್ಕೆಟ್ ಪ್ರೈಸ್ ಏನಾದರೂ 150ಗೆ ಚೇಂಜ್ ಆದಾಗ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ KE is equal to D divided by MP ಅಂದರೆ ಮಾರ್ಕೆಟ್ ಪ್ರೈಸ್ ಪ್ಲಸ್ G ಅಂದರೆ ಗ್ರೋತ್ ರೇಟ್ ಇಂಟು 100. 10 divided by 150 ಪ್ಲಸ್ 5% ಗ್ರೋತ್ ರೇಟ್ ಇದೆ ಇಂಟು 100 ಮಾಡಿದಾಗ ನಮಗೆ KE 6.99% ಸಿಗುತ್ತೆ. ನೋಡಿ ಸ್ಟೂಡೆಂಟ್ಸ್, ನಾನು ಇದೊಂದೇ ವಿಡಿಯೋದಲ್ಲಿ
ಡಿವಿಡೆಂಟ್ ಈಲ್ಡ್ ಮೆಥಡ್ ಮತ್ತು ಡಿವಿಡೆಂಟ್ ಈಲ್ಡ್ ಪ್ಲಸ್ ಗ್ರೋತ್ ರೇಟ್ ಮೆಥಡ್ ಕೊಟ್ಟಾಗ ಹೇಗೆ ಕಾಸ್ಟ್ ಆಫ್ ಈಕ್ವಿಟಿನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೆ. ನಾನಿನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಕಾಸ್ಟ್ ಆಫ್ ಡಿಬೆಂಚರ್ಸ್ ಮತ್ತು ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಕೂಡ ಹೇಳ್ಕೊಟ್ಟಿದ್ದೀನಿ. ಇನ್ನು ಅಪ್ಕಮಿಂಗ್ ವಿಡಿಯೋಸಲ್ಲಿ ನಾನು ವೆಯ್ಟೆಡ್ ಆವ್ರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾವು ಇಲ್ಲಿವರೆಗೂ ಸ್ಪೆಸಿಫಿಕ್ ಕಾಸ್ಟ್ ಅಂದರೆ ಸಪ್ರೇಟಾಗಿ ಈಕ್ವಿಟಿಗೆ ಸಪ್ರೇಟಾಗಿ ಮತ್ತು ಡಿಬೆಂಚರ್ಸ್ ಪ್ರಿಫರೆನ್ಸ್ ಶೇರ್ಸ್ಗೆ ಕಾಸ್ಟ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ. ಇನ್ನು ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸಲ್ಲಿ ಓವರ್ ಆಲ್ ವೆಯ್ಟೆಡ್ ಆಗಿ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಹೇಳ್ಕೊಡ್ತೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.